ಸ್ಥಳೀಯ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಸರಿಯಾಗಿ ಏನು ಇವತ್ತು ಅಭಿವೃದ್ಧಿ ಇರ್ಬೋದು ಅಥವಾ ಸ್ಥಳೀಯ ಜನರಿಗೆ ಸಿಗುವ ಸಂಪರ್ಕ ಇರ್ಬೋದು ಮತ್ತು ಆಡಳಿತದಲ್ಲಿ ಏನಾದರೂ ತೊಂದರೆ ಆಗದ ಸಂದರ್ಭದಲ್ಲಿ ನಾವೇ ಅಲ್ಲಿ ಖುದ್ದಾಗಿ ಹೋಗಿ ಆ ಭಾಗದ ಜನರಿಗೆ ಮನವರಿಕೆ ಮಾಡುವುದು ಮತ್ತು ಸ್ಥಳೀಯವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಸ್ಪಂದನೆ ಮಾಡುವಂಥಕ್ಕಾಗಿ ಪ್ರಥಮ ಹೆಜ್ಜೆಯನ್ನು ಇವತ್ತು ಆ ಸ್ಥಳೀಯ ಪಂಚಾಯತಿಯಿಂದ ಶುರು ಮಾಡಿದ್ದೀವಿ. ಇವತ್ತು ನಾಳೆ ಕಲ್ಮನೆ ಪಂಚಾಯತಿಯಲ್ಲಿ ನಾಳೆ ನಮ್ಮೆಲ್ಲ ಜನಸಂಪರ್ಕ ಸಭೆ ಮಾಡುವ ಮೂಲಕ ಆ ಭಾಗದ ಜನರಿಗೆ ಏನು ಸೌಕರ್ಯಗಳ ಕೊರತೆ ಇದೆ, ಏನು ತೊಂದರೆ ಇದೆ ಅವೆಲ್ಲವನ್ನು ಬಗೆಹರಿಸುವ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ದೀವಿ. ನನಗೆ ಖುಷಿ ಇದೆ, ಅದು ಮಾಡಬೇಕು ಅನ್ನೋದು ಇದೆ ನನಗೆ. ಹಿಂದೆ ನಾನು ತುಮ್ರಿ ಬ್ಯಾಕ್ವರ್ಡ್ ಕಡೆ ಎಲ್ಲ ಮಾಡಿದ್ದೀವಿ, ಅಂದರೆ ಹೋಬಳಿ ಮಟ್ಟದಲ್ಲಿ ಮಾಡಿದ್ದೀವಿ. ಆದರೆ ಈ ಸರಿ ಪಂಚಾಯತ್ಗೆ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ನಾಳೆ ಕಲ್ಮನೆ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಭಾಳ ಬೇಸರದ ಸಂಗತಿ. ನಮ್ಮ ದೇಶದಲ್ಲಿ ಈ ಥರ ಅನಾಹುತಗಳು ಆಗಬಾರ್ದು. ಬಹುಶಃ ನಮ್ಮ ಸುಮಾರು 8-10 ಜನ ಇವತ್ತು ಸಾವಿಗೆ ಕಾರಣರಾಗಿದ್ದಾರೆ. ಭಾಳ ನೋವಾಗುತ್ತೆ. ಈ ಘಟನೆ ನಾವು ಖಂಡನೆ ಮಾಡ್ತೇವೆ. ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ. ಇಂಥ ಘಟನೆಗಳು ಮುಂದೆ ನಡೀಬಾರ್ದು. ಅವರ ಏನು ಇವತ್ತು ನಡೆದಿದೆ ಡೆಲ್ಲಿಯಲ್ಲಿ ಆಗಿರೋದು ಬಹುಶಃ ಇಡೀ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಒಂದು ಹೆದರಿಕೆ ಶುರುವಾಗಿದೆ. ಅದರಿಂದ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಮತ್ತು ಅದರ ಬಗ್ಗೆ ಬೇರೆ ವಿಚಾರವಾಗಿ ಹೇಳಕ್ಕೆ ಹೋಗೋದಿಲ್ಲ. ಅದನ್ನು ರಾಜ್ಯ ರಾಜಕಾರಣಕ್ಕಿಂತ ದೇಶದ ರಾಜಕಾರಣದಲ್ಲಿರುವಂಥ ಏನಿದ್ದಾರೆ, ಮೋದಿಜಿಯವರು ಇರ್ಬೋದು, ಅಮಿತ್ ಶಾ ಇರ್ಬೋದು, ಇದಕ್ಕೆ ಕಡಿವಾಣ ಹಾಕಬೇಕು. ಯಾಕಂದರೆ ಒಂದೇ ಮಾತಾಗಬಾರ್ದು. ಮುಂದೆ ಅವರಿಗೆ ಹಬ್ಬ ಮಾಡ್ತೀವಿ ಅನ್ನೋದಲ್ಲ. ಅಂದರೆ ಅವ್ರ ಮಾತು ಅಂದರೆ ಏನಾಗುತ್ತೆ ಅಂದರೆ, ಏನಾದ್ರು ಈ ಥರ ಘಟನೆ ಆದರೆ ಪುಲ್ವಾಮಾ ದಾಳಿಯಲ್ಲೂ ಆದಾಗ ಹೇಳಿದ್ರು, ಏನಂದರು, ಇಲ್ಲ ಅವ್ರಿಗೆ ಬಿಡಲ್ಲ ಅಂತ ಹೇಳಿದರು. ಅಂದರೆ ಆ ಥರ ಅಲ್ಲ, ಸಾವು ಇಲ್ಲಾಗಿದೆ, ಮತ್ತೆ ಅವ್ರಿಗೆ ಬಿಡಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಈ ಥರ ಘಟನೆಗಳಾಗಲಿಕ್ಕೆ ಮುಂದೆ ಅವರು ಬಿಡಬಾರ್ದು, ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅವರಿಗೆಲ್ಲರಿಗೂ ಅಂತ ಹೇಳಕ್ಕೆ